ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ತಪ್ಪಲಿನಲ್ಲಿ ಅದ್ಭುತವಾದಂಥ ಮುಂಗಾರು ಮಳೆ ಬೀಳ್ತಾ ಇದೆ. ತುಂಗಾ ನದಿ ತುಂಬಿ ಹರಿತಾ ಇದೆ ನೋಡಿ. ಜುಳು 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 ಅಂತ ತುಂಗಾ ನದಿ ಮೈ ತುಂಬಿ ಹರಿತಾ ಇದ್ದಾಳೆ. ಎಷ್ಟು ಆನಂದ ಆಗುತ್ತೆ ಅಂತಂದರೆ ಆ ಬ್ರಿಡ್ಜ್ ಮೇಲೆ ಹೋಗಿ ನಿಂತ್ಕೊಂಬಿಟ್ರಿ. ಶಿವಮೊಗ್ಗದ ಬೈಪಾಸಲ್ಲಿ ಇರ್ತಕ್ಕಂಥ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೀರನ್ನು ನೋಡಿ, ನೀರೋ ನೀರು, ಬಾ 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 ಮಲೆನಾಡಿನ ತಪ್ಪಲಿನಲ್ಲಿರ್ತಕ್ಕಂಥ ತುಂಗಾ ನದಿಯಲ್ಲಿ ಅದ್ಭುತವಾದಂಥ ಒಂದು ಮಳೆ ಸಿಂಚನ ಆಗ್ತಾಯಿದೆ. ಸೂಪರಾಗಿದೆ. ರಿವರ್ ಸೈಡಿನ ಸ್ಮಾರ್ಟ್ ಸಿಟಿ ವರ್ಕು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಭಾಳ ಅದ್ಭುತವಾದಂಥ ವಾಕಿಂಗ್ ಪಾತ್ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಫುಲ್ಲು ನೀರು ತುಂಬಿ ಹರಿತಾ ಇದೆ. ಉದ್ದಗಲಕ್ಕೂ ಹಿಂಗೆ ಮೈ ತುಂಬಿಯಾಳೆ. ಹಬ್ಬ ಕಣ್ಣು ಸಾಲದು ಕಂಡು. ಅದ್ರ ಜೊತೆಗೆ ಅಲ್ಲಿ ಕಣ್ಣಿಗೆ ಬಿದ್ದ ನೇರಳೆ ಹಣ್ಣು ಮಾರ್ತಾ ಇದ್ದೀನಿ ಅಂತ ಇನ್ನೂ ಬೇರೆ 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 ಬಿಸ್ನೆಸ್ ಮಾಡೋರೆಲ್ಲ ಬಂದು ಸೇರ್ಕೊಂತಾರೆ. ಬಿಸಿ 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 ಜೋಳನೂ ಸುಡ್ತಾ ಇದ್ದಾನೆ. ನಾನು ಹೋಗಿ ವಿಡಿಯೋವನ್ನು ಮಾಡ್ಕೊಂಬಂದೆ. ಅದ್ಭುತವಾಗಿದೆ. ಅದರ ಪಕ್ಕದಲ್ಲಿ ಇಮಾಂಬಾಡದಲ್ಲಿ ನೋಡಿರಿ ಡ್ರೈನೇಜು ರಾಜಾ ಕಾಲುವೆ ಕ್ಲೀನಾಗಿರೋದ್ರಿಂದ ಈ ಸಲ ರಾಜಾ ಕಾಲುವೆಯಲ್ಲಿ ನೀರು ನಿಂತ್ಕೊಂಡಲೇ ಹೋಗ್ತಾಯಿದೆ. ಮೊನ್ನೆ ಸ್ವಲ್ಪ ಕಸ ಕಡ್ಡಿ ಎಲ್ಲ ತುಂಬ್ಕೊಂಡಿತ್ತಂತೆ. ಶಿವಮೊಗ್ಗದ ಸಿಟಿ ಕಾರ್ಪೊರೇಷನ್ನವರು ಕ್ಲೀನ್ ಮಾಡ್ಯಾರ. ಅದರಿಂದ ನೀರು ತುಂಬ ರಭಸವಾಗಿ ಹೋಗ್ತಾ ಇದೆ. ರಾಜಾ ಕಾಲುವೆಯ ನೀರು ಇಲ್ಲ ಅಂತಂದರೆ ಅದು ಇಮಾಂಬಾಡದಲ್ಲೆಲ್ಲ ಬಂದು ನುಗ್ಗಿ ಅನಾಹುತ ಸೃಷ್ಟಿ ಆಗ್ತಾಯಿತ್ತು. ಏನೋ ಒಂದು ಕಾಯಕಲ್ಪ ಆಗಿದೆ. ಅದ್ಭುತವಾಗಿದೆ. ಸೂಪರಾಗೆಲ್ಲ ನೀರುಗಳೆಲ್ಲ ಹೋಗ್ತಾ ಇದ್ದಾವೆ. ಹಲೋ ನಮ್ಮ ಶಿವಮೊಗ್ಗ. ಹಲೋ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ. ಇವತ್ತಿನ ದಿವಸ ಮಂಟಪ ಭಾಳ ಪ್ರಸಿದ್ಧವಾದಂಥ ಶಿವಮೊಗ್ಗ ತುಂಗಾ ನದಿಯಲ್ಲಿ ಇದೆ ಮಂಟಪ. ಅದು ಮಂಟಪ ಮುಳುಗಿದರೆ ಸಮೃದ್ಧಿಯಾಗಿ ಮಳೆ ಆಗಿದೆ ಅಂತಕ್ಕಂಥ ಅರ್ಥ ನೋಡಿ. ಆ ಮಂಟಪ ಮುಳುಗಿತ್ತು ಮೊನ್ನೆ 2-3 ದಿವಸಕ್ಕೆ. ಮತ್ತು ಸ್ವಲ್ಪ ನೀರು ಇಳಿದಿರೋದ್ರಿಂದ ಮಂಟಪ ಮೇಲ್ಗಡೆ ಕಾಣ್ತಾ ಇದೆ ನೋಡಿ. ಇದೇ ನೋಡಿ ತುಂಗಾ ನದಿಯ ತಪ್ಪಲಿನಲ್ಲಿರ್ತಕ್ಕಂಥ ಮಂಟಪ. ಭಾಳ ಅದ್ಭುತವಾದಂಥ ಐತಿಹಾಸಿಕ ಮಂಟಪ ಇದು. ಮುಳುಗಿದ್ರೇ ಒಂದು ತುಂಗಾ ನದಿಗೆ ಒಂದು ಶಕ್ತಿ. ತುಂಗಭದ್ರಾ ನದಿ ತುಂಬಿ ಹರಿಯೋದಕ್ಕೆ ಒಂದು ಕಾರಣ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ. ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ.